ಎಲ್ಲ ಮೀನು ಫ್ರೈ, ಮೀನು ಸಾರು ಮಾಡ್ತಾಯಿದ್ದೀವಿ. ಬಂಗಡೆ ಮೀನ್ದು ಫ್ರೈ, ಗೌರಿ ಮೀನ್ದು ಸಾರು ಮಾಡ್ತಾಯಿದ್ದೀವಿ ಫ್ರೆಂಡ್. ಫ್ರೈ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಾವು ಮಾಡೋಕ್ಕೆ. ಇವ್ನು ನಿಧಾನಲ್ಲ, ಇವನು ಮೀನು ಯಾರು ಬಿಡಿಸ್ಕೊಡೋದೇ ಬೇಡ ಅವನಿಗೆ, ಅವನೇ ತಿಂತಾನೆ. ಚಂಡು ಬೇಕಾ? ಚಂಡು ಬೇಕಂತ ಚಂಡು ಅವ್ನು ದೊಡ್ಡ ಮನುಷ್ಯ ಬಡಿಸ್ತಾವಳೆ. ಎಲ್ಲರಿಗೂ ಊಟ ಹಾಕಿದೀವಿ. ಮೀನ್ ಸಾರು ನೋಡಿ, ಊರಿಗೆ ಬಂದಿದ್ದೀವಿ. ನೆನ್ನೆ ಬಂದಿದ್ದು, ಅದಕ್ಕೆ ಇವತ್ತು ನಮ್ಮ ಅಕ್ಕ ಶಿಕಾರ್ಪುರಕ್ಕೆ ಏನೋ ಕೆಲಸ ಇದೆ ಅಂತ ಕರ್ಕೊಂಡೋಗಿತ್ತು. ಹೋಗಿ ಶಿಕಾರ್ಪುರ ಬೇರೆ ಏನೇನೋ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ಸುಸ್ತಾಗಿತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡೆ, ರೆಸ್ಟ್ ತೊಗೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್. ಎಲ್ಲ ಮೀನು ಫ್ರೈ, ಮೀನು ಸಾರು ಮಾಡ್ತಾಯಿದ್ದೀವಿ. ಬಂಗಡೆ ಮೀನ್ದು ಫ್ರೈ, ಗೌರಿ ಮೀನ್ದು ಸಾರು ಮಾಡ್ತಾಯಿದ್ದೀವಿ ಫ್ರೆಂಡ್. ಹೇಗಿರುತ್ತೋ ಗೊತ್ತಿಲ್ಲ, ತಿಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಚೆನ್ನಾಗಿದೆ ಅಂತ ನಾನೇ ಹೇಳ್ಕೊಳೋದಲ್ಲ, ತಿನ್ನೋರು ಹೇಳಬೇಕು ಚೆನ್ನಾಗಿದೆಯಾ ಇಲ್ವಾ ಅಂತ. ಮಂದಿ ಸುಸ್ತಾಯಿತು ಸ್ವಲ್ಪ, ಯಾಕೋ ಬೆಳಗಿಂದ. ಬಿಸಿಲು ಅಂದರೆ ಬಿಸಿಲು ನಮ್ಮ ಕಡೆ, ನಮ್ಮ ಸೈಡು ತುಂಬ ಬಿಸಿಲಲ್ಲಿ ಓಡಾಡೋಕ್ಕಾಗಲಿಲ್ಲ. ಅದಕ್ಕೆ ಬಂದು ಸುಸ್ತಾಗಿ ಮಲ್ಕೊಂಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅವಾಗಲೇ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಸೊಸೆ ಇಟ್ಕೊಂಡು ಅತ್ತೆ ಮಲ್ಕೋ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂದರು. ಅದಕ್ಕೆ ಹೋಗಿ ಮಲ್ಕೊಬಿಟ್ಟೆ. ನೋಡಿ, ಫ್ರೈ ಮಾಡಿರೋದು ಮೀನು ಹೇಗಿದೆಯೋ ಗೊತ್ತಿಲ್ಲ. ಇದು ಬರೀ ಫ್ರೈಗೆ ಫ್ರೆಂಡ್ಸ್, ಅದು ಸಾರು ಮಾಡಿದ್ದೀವಿ. ಆಮೇಲೆ ಫ್ರೈ ಎಲ್ಲ ಆದಮೇಲೆ ತಿನ್ನುವಾಗ ಅವ್ರು ಕಮೆಂಟ್ ಕೊಡ್ತಾರೆ, ಚೆನ್ನಾಗಿದೆ ಚೆನ್ನಾಗಿಲ್ವೋ ಗೊತ್ತಿಲ್ಲ. ನೋಡಿ, ಫ್ರೈ ಮಾಡಿರೋದು ಸೂಪರಾಗಿ ಬಂದಿದೆ. ಏನೋ ಗೊತ್ತಿಲ್ಲ, ಹೋಗಿದ್ವಿ ತರಿಸೋಕ್ಕೆ, ಏನೋ ಒಂದು ಐಟಮ್ ತಗೋಬೇಕಾಗಿತ್ತು, ತಗೊಬಂದ್ವಿ. ಜೊತೆಲಿ ಮೀನು ತಗೊಬಂದ್ವಿ. ಇದನ್ನು ನಮ್ಮ ಅಕ್ಕ ನಮ್ಮ ಮಾವ ಕೊಡ್ತೀನಿ. ಹೇಗಿದೆ ಅಂತ ಅವ್ರು ಹೇಳಬೇಕು, ನಾನು ಹೇಳೋದಲ್ಲ, ಅವ್ರು ಹೇಳಬೇಕು ಹೇಗಿದೆ ಅಂತ. ಸಿಡಿಯುತ್ತೋ, ನೀರು ಬಿದ್ದಿಲ್ಲಲ್ಲ, ಹೆಂಗೆ ಸಿಡಿಯುತ್ತೋ ಗೊತ್ತಿಲ್ವಲ್ಲ. ಎಣ್ಣೆ ಅಲ್ವಾ, ಚೂರು ನೀರು ಬಿದ್ರೂ ಸಿಡಿಯುತ್ತೆ. ನನಗಿಂತ ನಾನು ಮಾಡೋಕ್ಕಿಂತ ನಮ್ಮ ಸೊಸೆ ಚೆನ್ನಾಗಿ ಮಾಡ್ತಾರೆ ಮೀನು ಫ್ರೈ. ಅವ್ರೇನಾದ್ರು ಅಕಸ್ಮಾತ್ ಬೆಂಗಳೂರಿಗೆ ಬಂದಾಗ ನಮ್ಮ ಸೊಸೆ ಹತ್ರ ಹೇಳಿ ಮಾಡ್ಕೊಂಡು ತಿಂತೀನಿ ನಾನು ಮೀನು ಫ್ರೈ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಾನು ಮಾಡೋಕ್ಕೆ. ಎಲ್ಲಿ ಬೈಕೊತಾರೋ ಗೊತ್ತಿಲ್ಲ, ಬೈಕೊಂಡ್ರೂ ಪರವಾಗಿಲ್ಲ, ಮಾಡಬೇಕಂತ ಅನ್ನಿಸ್ತು ಮಾಡ್ತಾಯಿದ್ದೀನಿ. ಅವಳು ಒಬ್ಬರೇ ಮಾಡ್ತಾ ಇರ್ತಾಳಲ್ವಾ, ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ನೀನು ಚೆನ್ನಾಗಿದ್ರೆ ತಿಂತೀಯಾ? ಹಾಂ, ಅದು ನೀನು ತಿಂತೀಯಾ? ಅಮ್ಮ ಮಾಡಿ ಮೀನು ಫ್ರೈ ತಿಂತೀಯಾ? ಚಂಡು ಬೇಕಾ? ಚಂಡು ಬೇಕಂತ ಚಂಡು. ಅವನು ತಲೆ ಇರುತ್ತಲ್ಲ, ಮೀನು ತಲೆ, ಅದಕ್ಕೆ ಚಂಡು. ನಮ್ಮ ಕಡೆ ಹಂಗೆ ಅಂತಾರೆ. ಹಾಂ, ದೊಡ್ಡ ತಲೆ. ಮೀನಿಗೆ ದೊಡ್ಡ ತಲೆ ಅಂತಾರ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮಗ ಹೇಳೋದು, ಮೀನಿಗೆ ದೊಡ್ಡ ತಲೆ ಇರುತ್ತಂತೆ, ತಲೆ ತಿನ್ಬೇಕಂತೆ. ಅದು ನಿಜಾನೇ ಅವ್ನು ಹೇಳೋದು. ಮೀನಿಗಿಂತ ಮೀನು ತಲೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಮೀನು ತಲೆ ತಿಂದರೆ ಮಕ್ಕಳು ಚುರುಕಾಗ್ತಾರೆ ಅಂತ ಹೇಳ್ತಾರೆ. ಕೇರಳದಲ್ಲಿ ನೋಡೋ ಕಡೆ ಎಲ್ಲ ಬರೀ ಮೀನೇ ಜಾಸ್ತಿ ಮಾಡ್ತಾರೆ, ನಾವೇ ಜಾಸ್ತಿ ಮಾಡಲ್ಲ. ಮಕ್ಕಳು ಎಲ್ಲಿ ತಿಂದರೆ ಮುಳುಗಿಳು ಏನೋ ಸಿಗಾಕೊಳ್ಳುತ್ತೆ, ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಮಕ್ಕಳಿಗೆಲ್ಲ ಮೀನು ಕೊಡಲ್ಲ. ಅದು ನಾವು ಬಿಡಿಸಿ, ನಮ್ಮ ಮಕ್ಕಳು ಹಂಗಲ್ಲ, ಇವನಿದಾನಲ್ಲ ಇವನು. ನೋಡು, ನಿನ್ನ ಗಂಗಾ
ನಾಗವಲ್ಲಿ ಆಗಿರೋದನ್ನ ನೋಡು. ಇವ್ ನಿಧಾನಲ್ಲ ಇವನು, ನೀವು ಯಾರು ಬಿಡಿಸ್ಕೊಡೋದೇ ಬೇಡ ಅವನಿಗೆ, ಅವನೇ ತಿಂತಾನೆ. ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ, ಗೊತ್ತಿಲ್ಲ. ಈಗೆಲ್ಲ ತೋರಿಸ್ತಾಳ ಸರ್, ನಮ್ಮ ಮಗ ದೊಡ್ಡ ಮನುಷ್ಯ ಬಡಿಸ್ತಾವಳೆ. ಎಲ್ಲರಿಗೂ ಊಟ ಹಾಕಿದೀವಿ, ಮೀನ್ ಸಾರು, ಮೀನ್ ಫ್ರೈ. ನಮ್ಮ ಮನೆ ದೊಡ್ಡ ಮನುಷ್ಯಗಳೇ ಎಲ್ಲಾನು ಅವಳೆ ಬಡಿಸ್ತಾವಳೆ. ನೋಡಿ ಹೆಂಗ್ ಬಡಿಸ್ತಾಳೆ ನೋಡಿ ನಮ್ಮ ಮೊಮ್ಮಗಳ ಊಟನ. ನೀನು ನಾನು ತಗೊಂತೀನ. ನೋಡಿ ಇಷ್ಟೊತ್ತು ಮೀನ್ ಫ್ರೈ ಮಾಡಿದ್ವಿ, ಮೀನ್ ಸಾರು ಮಾಡಿದ್ವಿ. ಇವಾಗ ಎಲ್ಲಾರು ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ನಮ್ಮ ಅಕ್ಕ ನಮ್ಮ ಮಾವನ ಊಟ ಇನ್ನು ಸ್ವಲ್ಪ ಲೇಟ್ ಆಗತ್ತೆ. ಈಗ ಮಕ್ಕಳ ಸೈನ್ಯ ಇದು. ಇದೆಲ್ಲ ಮಕ್ಕಳ ಸೈನ್ಯ. ನಮ್ಮ ಮೊಮ್ಮಗಳು ಊಟ ಬಡಿಸ್ತಾಳೆ. ನೋಡಿ ಹೆಂಗ್ ಬಡಿಸ್ತಾರೆ ಊಟನ. ಒಬ್ರೊಬ್ರು ಹೇಳ್ರಿ ಹೆಂಗೈತೆ ಅಂತ. ಚೆನ್ನಾಗಿದೆ, ನಮ್ಮಮ್ಮ ಮಾಡಿದ್ರೆ ಸೂಪರ್ ಆಗಿದೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಅಂದ್ಬಿಟ್ರೆ ಕರೆಕ್ಟ್ ಆಗಿ ಹೇಳು, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ. ನೀವು ಊಟ ಮಾಡ್ತಿದ್ದೀರಲ್ಲ. ನೋಡಿ ಇಲ್ಲೊಬ್ಬ ಡ್ರಾಮಾ ಮಾಡ್ತಾವ್ರೆ, ವಿಡಿಯೋ ಮಾಡ್ತಿರೋದಕ್ಕೆ. ನನಗೆ ಸಾಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಾಕು ನನಗೆ. ಊಟ ಬಿಡಲ್ಲ ಕಣೋ. ಸೌತೆಕಾಯಿ ಇನ್ನ ಖಾಲಿ ಆಯ್ತು ಅಷ್ಟು. ಏನು ತಟ್ಟೆ ಕೊಡಮ್ಮ. ಕೊಡ್ಬಾರಿ ಎಲ್ಲರಿಗೂ ಹಾಕ್ಬಿಟ್ಲ. ಹಾಕೋತೀನಿ, ಕುಡಿ ಕುಡಿ. ನಾ ಕೂತ್ಕೋ, ಕುಚ್ಚ ಬಾ. ಸಾಕು, ಸುಮ್ಮನೆ ಸುರಿ ಬಿಡ. ಮೀನ್ ಫ್ರೈ ನಾನೇ ಮಾಡ್ಕೊ ಬಂದೆ. ಏನೇನ್ ನೋಡ್ಬೇಕು ಕಾಣ. ಆದ್ರೆ ನಮ್ಮ ಅಕ್ಕನ ನನ್ನ ಮಗಳು ತಿಂದು ಹೇಳಬೇಕು. ನಮ್ಮ ಮಾವನ ಹತ್ರ ಹೋಗೋಕ್ಕೆ ಭಯ ನನಗೆ. ಅದಕ್ಕೆ ನಮ್ಮ ಅಕ್ಕನ ಮಾತ್ರ ತೋರಿಸ್ತಾ ಇದ್ದೀನಿ. ಇದೆಲ್ಲ ವಿಡಿಯೋ ಮಾಡಿದ್ರೆ ಮಾವು ಕೋಪ ಬರುತ್ತೆ. ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತಿಂದಾದ್ಮೇಲೆ ಅವ್ರು ಹೆಂಗೆ ಏನು ಹೇಳ್ತಾರ ಅದನ್ನ ನೋಡೋಣ. ಅಕ್ಕ ನಾನು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಸೂಪರನ್ನು. ತುಂಬಾ ಚೆನ್ನಾಗಿದೆ, ಇನ್ನೂ ತಿನ್ಬೇಕು ಅನ್ಸುತ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸೂಪರ್ ಸೂಪರ್ ಸೂಪರ್. ಊಟದ ಜೊತೆ ಪರವಾಗಿಲ್ಲ, ಮಾಡಿದಕ್ಕೂ ಸಾರ್ಥಕ ಆಯ್ತು. ಚೆನ್ನಾಗಿದೆ ಅಂತ ಕಮೆಂಟ್ ಆಯ್ತು, ಕಮೆಂಟ್ ಕೊಟ್ಟು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀನ್ ಹೇಳ ಹೆಂಗಿದೆ ಅಂತ. ಚೆನ್ನಾಗಿದೆ, ಸೂಪರ್ ಆಗಿದ್ಯಾ? ಹೆಂಗಿದೆ ಕರೆಕ್ಟಾಗಿ ನಿಂತ್ಕೊಂಡು ಹೇಳು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.